ನೀರಿಲ್ಲ ಅಂತಂದೇಳಿ ಲಬ್ ಲಬ್ ಹೊಯ್ಕೋತಿರ್ತಾರೆ. ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೂ ಸಂಬಂಧ ಇಲ್ಲ, LNTದವ್ರಿಗೂ ಸಂಬಂಧ ಇಲ್ಲ. ಹಗಲು ರಾತ್ರಿ ಹಂಗೆ ನೀರು ಹರಿತಿರ್ತೈತಿ. ನೀರು ಬಿಟ್ಟಾಗ 4 ತಿಂಗಳಾದರೂ ನೀರು ಹರ್ಕೊಂತ ಹೊಂಟೈತಿ. ನೀರು ಖಾಲಿ ನೀರು ಗಟ್ರಿಗೆ ಹೋಗ್ತೈತಿ. ಮೂರರಿಂದ 4 ತಿಂಗಳಿಂದ ಒಡೆದ ನೀರಿನ ಪೈಪ್, L&T ನಿರ್ಲಕ್ಷ್ಯಕ್ಕೆ ಜನರ ತೀವ್ರ ಆಕ್ರೋಶ. ಹುಬ್ಬಳ್ಳಿಯ ಕಾರವಾರ ರಸ್ತೆಯ ಹನುಮಂತ ದೇವರ ಗುಡಿ ಸಮೀಪದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ನೀರಿನ ಪೈಪ್ ಒಡೆದು ಸುಮಾರು 3ರಿಂದ 4 ತಿಂಗಳು ಕಳೆದರೂ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುತ್ತಿಲ್ಲ. ಪರಿಣಾಮವಾಗಿ ಮಂಗಳ ಓಣಿ ರಸ್ತೆಯ ಮೇಲೆ ನಿರಂತರವಾಗಿ ನೀರು ಹರಿದು ರಸ್ತೆಯ ಕೆಸರಿನಿಂದ ತುಂಬಿ ಹೋಗಿದ್ದು ಸಾರ್ವಜನಿಕರಿಗೆ ಸಂಚಾರದಲ್ಲಿ ತೊಂದರೆ ಉಂಟಾಗಿದೆ. ಪಾದಚಾರಿಗಳು ಹಾಗೂ ವಾಹನ ಸವಾರರು ದಿನನಿತ್ಯ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಕುಡಿಯುವ ಅಮೂಲ್ಯ ನೀರು ದಿನದಿಂದ ದಿನಕ್ಕೆ ವ್ಯರ್ಥವಾಗುತ್ತಿರುವುದು ಮತ್ತಷ್ಟು ಆತಂಕಕಾರಿ ವಿಷಯವಾಗಿದೆ. ಸ್ಥಳೀಯರು ಈ ಕುರಿತು L&T ಕಂಪನಿಗೆ ಹಲವಾರು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ಕಾರ, ಸ್ಟೀಫನ್ ಗೌಡಲ್ಲರ್ ಮಾತಾಡೋದು. ಈಗ ಬೇಸಿಗೆ ಕಾಲ ಐತ್ರಿ. ಬೇಸಿಗೆ ಕಾಲ ಇದ್ದಾಗ ನೀರಿನ ಅಭಾವ ತುಂಬ ಇರ್ತೈತಿ. ಇಲ್ಲೇ ನಮ್ಮ ಒಂದು ಜಗದೊಳಗೆ 4 ತಿಂಗಳಾದರೂ ನೀರು ಹರ್ಕೊಂತ ಹೊಂಟೈತಿ. LNTದವರು ಲಕ್ಷ್ಯ ಕೊಡತ್ತಿಲ್ಲ. ಮತ್ತು ಇಲ್ಲಿ ಸಂಬಂಧಪಟ್ಟಿದ್ದ ಕಾರ್ಪೊರೇಟರ್ ಆಗಲಿ ಅದ ಝೋನಲ್ದವ್ರಾದರೂ ಕೂಡ ಯಾರೂ ಅದಕ್ಕೆ ದಾದ್ ಮಾಡತ್ತಿಲ್ಲ, ಪಿರಾದ್ ಮಾಡ್ತಾಯಿಲ್ಲ. ನೀರು ಹಂಗೆ ಹರಿದು ಹೊಂಟೈತಿ. ನೀರಿಲ್ಲ ಅಂತ ಕೆಲವೊಂದು ಜಗದಾಗ ನೀರಿಲ್ಲ ಅಂತಂದೇಳಿ ಲಬ್ ಲಬ್ ಹೊಯ್ಕೋತಿರ್ತಾರೆ. ಇಲ್ಲಿ ನೋಡಿದ್ರೆ ನೀರು ತುಂಬ ಹರಿದು ಹೊಂಟ್ರು ಕೂಡ ಇವ್ರಿಗೂ ಕಾರ್ಪೊರೇಟ್ರಿಗೂ ಸಂಬಂಧ ಇಲ್ಲ, ಈ ಕಡೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೂ ಸಂಬಂಧ ಇಲ್ಲ, LNTದವ್ರಿಗೂ ಸಂಬಂಧ ಇಲ್ಲ. ಹಂಗೆ ನೀರು ಹೊಂಟೈತದ. 3-4 ತಿಂಗಳಾದ್ರೂ ಹಗಲು ರಾತ್ರಿ ಹಂಗೆ ನೀರು ಹರಿತಿರ್ತೈತಿ. ನೀರು ಬಿಟ್ಟಾಗ ಒಂದು ಕಡೆ ಅಲ್ಲದೆ 2 ಕಡೆ ಹರಿದೈತಿ. ಅದು ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಹನುಮಂದೇವ್ರ ಗುಡಿ ಮುಂದ್ಗಡೆ ನೀರು ಹರ್ಕೊಂತ ಹೋದ್ರಂದ್ರೆ ಅದು ಹಂಗೆ ಒಂದು ಓಣಿ ಬಿಟ್ಟು ಇನ್ನೊಂದು ಓಣಿಗೆ ನೀರು ಹರ್ಕೊಂತ ಹೋಗ್ತೈತಿ. ಆ ನೀರು ಖಾಲಿ ನೀರು ಗಟ್ರಿಗೆ ಹೋಗ್ತೈತಿ. ಇನ್ನೊಂದು ಕಡೆಯಿಂದ ಹರಿದ್ರಂತಂದ್ರೆ ಗಿಣಿ ಚಾಲ್ ಮಠ ಮುಟ್ಕೊಂಡು ಹೋಗ್ತೈತಿ. ಹಂಗೆ 2 ಕಡೆ ಹರ್ಕೊಂತ ಹೋದ್ರೂ ಇನ್ನೂ ಮಠನೂ LNTದವ್ರಿಗೂ ಅದ್ರದ್ದು ಪರಿಜ್ಞಾನ ಇಲ್ಲ, ಕಡೆ ಸಂಬಂಧಪಟ್ಟಿದ್ದ ಝೋನಲ್ ಆಫೀಸ್ದವ್ರಿಗೂ ಸಂಬಂಧನೇ ಇಲ್ದವ್ರಿಗತೆ ಅಡ್ಡಾಡಕತ್ತಾರೆ. ಹಂಗೆ ನೋಡ್ಕೊಂತ ಅಡ್ಡಾಡ್ತಾರೆ ಹೊರತಾಗಿ ಅದ್ರದ್ದು ಕೆಲಸ ಮಾಡಿಸ್ಬೇಕು, ಏನಾರ ಸುಧಾರಣೆ ಮಾಡ್ಬೇಕು ಅನ್ನೋದು ಕಾಣ್ತಾ ಇಲ್ಲ. ಹಾಗಾಗಿ ನಮ್ದು ಒಂದು ಸಣ್ಣದ ಕೋರಿಕೆ, ಕನ್ನಡ ಜನಶ್ರೀ ವತಿಯಿಂದ ಇದೊಂದು ಸಣ್ಣದೊಂದು ಕೋರಿಕೆ ಮಾಡ್ತಾಯಿದ್ದೀವಿ. ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಅದನ್ನು ಚೆಕ್ ಮಾಡಿ ಕ್ಲಿಯರ್ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗ್ತೈತಿ. 3 ತಿಂಗಳು ಕಳೆದರೂ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ಬೇಸರಕರ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸ್ಟೀಫನ್ ಗೌಡೆಲಾರ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.